ಮುಗಿಯದ ಬಂಧನ ಭಾಗ 6 ಸಂದರ್ಭ ಅನ್ವಿತಾಳ ಶಾಲೆಯಲ್ಲಿ. ನೆಲಕ್ಕೆ ಬಿದ್ದ ಅನ್ವಿತಾಳಿಗೆ ತನ್ನ ಪುಟ್ಟ ಕೈಲಾದ ನೋವಿಗಿಂತ ಒಳಗೆ ಹುಕ್ ಬರ್ತಾ ಇರೋ ದುಃಖವನ್ನು ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯ ಆಗ್ತಾ ಇಲ್ಲ. ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದಲೇ ತನ್ನ ಸಣ್ಣ ಕೈಯನ್ನು ಉಜ್ಜಿಕೊಳ್ಳುತ್ತಾ ಹೇಗೋ ಕಷ್ಟಪಟ್ಟು ಎದ್ದೇಳೋಕೆ ಪ್ರಯತ್ನಿಸ್ತಿದ್ದಾಳೆ. ಅವಳು ಅಳುವಿನ ತುತ್ತ ತುದಿಯಲ್ಲಿದ್ದರೂ ತಡೆದುಕೊಂಡು ಸ್ವಲ್ಪ ಸಮಯದ ನಂತರ ಬಿಕ್ಕಳಿಸುತ್ತಾ ಮೂಗೊರೆಸ್ಕೊಳ್ತಾ ಎದ್ದು ನಿಂತು ಆ ಮುಗ್ಧ ಹುಡುಗಿ ತಕ್ಷಣ ಅಲ್ಲೇ ಮೇಜಿನ ಮೇಲಿರೋ ತನ್ನ ನೋಟ್ಬುಕ್ಕನ್ನು ಕೈಗೆತ್ಕೊಂಡ್ಳು. ಅದರಲ್ಲಿ ಅತ್ಯಂತ ಆತುರದಿಂದ ಏನನ್ನೋ ಬರೆಯೋಕೆ ಪ್ರಾರಂಭಿಸ್ತಾಳೆ. ಅಲ್ಲಿ ನೆರೆದಿದ್ದ ಉಳಿದ ಮಕ್ಕಳಿಗೆ ಇದೇನು ಆಶ್ಚರ್ಯ ತರಲಿಲ್ಲ. ಯಾಕೆ ಗೊತ್ತಾ, ಅನ್ವಿತಾಳಿಗೆ ಪಾಪ ಮಾತಾಡೋಕ್ಕೆ ಬರಲ್ಲ. ಅವಳು ಸಾಮಾನ್ಯವಾಗಿ ತನ್ನ ನೋಟ್ಬುಕ್ನಲ್ಲಿ ಬರೆಯೋ ಮೂಲಕನೇ ಇತರರೊಂದಿಗೆ ಸಂವಹನ ಮಾಡ್ತಾಳೆ. ಆದರೆ ಅವಳ ಜೊತೆ ಆಟವಾಡಲು ಯಾರೂ ಕೂಡ ಇಷ್ಟಪಡುತ್ತಿಲ್ಲವಾದ್ದರಿಂದ ಅವಳು ಹೀಗೆ ಬರೆಯುವ ಸಂದರ್ಭಗಳು ತುಂಬ ವಿರಳವಾಗುತ್ತಿದ್ದವು. ಬರೆದು ಮುಗಿಸಿದ ತಕ್ಷಣ ಅನ್ವಿತಾ ತನ್ನ ನೋಟ್ಬುಕ್ಕನ್ನು ನಿಮ್ಮಿಯ ಕಡೆಗೆ ತಿರುಗಿಸಿ ತೋರಿಸಿದ್ಲು. ಆ ಪುಟದಲ್ಲಿ ದೊಡ್ಡದಾಗಿ ಸಾರಿ ಎಂದು ಬರೆಯಲಾಗಿತ್ತು. ಆದರೆ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿದ್ದ ಅಹಂಕಾರಿ ನಿಮ್ಮಿ ಆ ಸಾರಿ ಎಂಬ ಪದವನ್ನು ನೋಡಿ ಅಸಹ್ಯದಿಂದ ಮೂಗಿ ಮುರಿದ್ಲು. ಓಹ್, ಸಾರಿ ಕೇಳಿಬಿಟ್ರೆ ಮುಗೀತಾ? ನನ್ನ ಎದುರು ಸಾರಿ ಅಂತ ಬರೆದು ತೋರಿಸಲು ನಿನಗೆ ಎಷ್ಟು ಧೈರ್ಯ ಇರಬೇಕು ಅನ್ವಿತಾ? ನಿನಗೆ ಇದು ನಿಜವಾಗಿಯೂ ಬೇಕಿತ್ತಾ ಎಂದು ಅಣಕಿಸುತ್ತಾ ಸೊಕ್ಕಿನಿಂದ ಕೇಳಿದ್ಲು. ಹಾಗೆ ಹೇಳುತ್ತಾ ಆ ಬಡ ಮುಗ್ಧ ಹುಡುಗಿಯನ್ನು ಮತ್ತೊಮ್ಮೆ ಬಲವಾಗಿ ದೂರ ತಳ್ಳುವ ದುರುದ್ದೇಶದಿಂದ ಅವಳು ತನ್ನ ಮೂಗನ್ನು ಮೇಲಕ್ಕೆತ್ತಿ ಅನ್ವಿತಾಳ ಕಡೆಗೆ ಹೆಜ್ಜೆ ಇಟ್ಲು. ನಿಮ್ಮಿ ತನ್ನ ಮೇಲೆ ಮತ್ತೊಮ್ಮೆ ದೈಹಿಕವಾಗಿ ದಾಳಿ ಮಾಡಬಹುದು ಅಂತ ಅನ್ವಿತಾ ಕನಸಿನಲ್ಲೂ ಊಹಿಸಿರಲಿಲ್ಲ. ಅವಳು ಹೆದರಿಕೆಯಿಂದ ಜಾಗದಲ್ಲೇ ಕಲ್ಲಾಗಿ ಅಪ್ಪುಗಟ್ಟಿ ನಿಂತುಬಿಟ್ಲು. ಮುಂದೆ ಏನು ಮಾಡಬೇಕಂತ ತೋಚದೆ ಕಣ್ಣುಮುಚ್ಕೊಂಡ್ಳು. ಅಷ್ಟರಲ್ಲಿ ಅಲ್ಲಿಯೇ ಇದ್ದ ಆರವ್ ಮತ್ತು ಆದಿತ್ಯ ಇಷ್ಟು ಹೊತ್ತು ನಡೆಯುತ್ತಿದ್ದ ಎಲ್ಲವನ್ನ ತದೇಕ ಚಿತ್ತದಿಂದ ಗಮನಿಸ್ತಾ ಇದ್ರು. ಮೊದಲು ನಿಮ್ಮಿ ಇದ್ದಕ್ಕಿದ್ದಂತೆ ಅನ್ವಿತಾಳನ್ನ ಬಲವಾಗಿ ತಳ್ಳಿದಾಗ ಯಾರೂ ಅದನ್ನು ನಿರೀಕ್ಷಿಸಿರಲಿಲ್ಲ. ಅನ್ವಿತಾ ಜೋರಾಗಿ ನೆಲಕ್ಕೆ ಬಿದ್ದಾಗ ಮಾತ್ರ ಆರವ್ ಮತ್ತು ಆದಿತ್ಯನಿಗೆ ಪರಿಸ್ಥಿತಿಯ ಗಾಂಭೀರ್ಯ ಅರ್ಥ ಆಯಿತು. ಈಗ ನಿಮ್ಮಿ ಮತ್ತೊಮ್ಮೆ ಅನ್ವಿತಾಳನ್ನು ತಳ್ಳಲು ಕೈ ಎತ್ತುತ್ತಾ ಇರೋದನ್ನು ನೋಡಿ ಆ ಇಬ್ಬರು ಸಣ್ಣ ಹುಡುಗರಿಗೆ ಇನ್ನೂ ಸುಮ್ಮನೆ ಕಾಯೋಕೆ ಸಾಧ್ಯವೇ ಆಗಲಿಲ್ಲ. ಸಾಕು ಮಾಡು, ನೀನು ಒಬ್ಬಳೇ ಅವಳನ್ನು ಈ ರೀತಿ ಹೇಗೆ ಹಿಂಸಿಸ್ತಿದ್ಯಾ ಎಂದು ರೋಷದಿಂದ ಕೂಗುತ್ತಾ ಆರವ್ ವೇಗವಾಗಿ ಬಂದು ನಿಮ್ಮಿಯ ಮುಂಭಾಗದ ಗೋಡೆಯತ್ತ ತಡೆದು ನಿಂತಾನೆ. ಅವನ ಕಣ್ಣುಗಳಲ್ಲಿ ತಂಗಿಯನ್ನು ರಕ್ಷಿಸುವ ಕಠಿಣವಾದ ರೋಷದ ನೋಟ ಇತ್ತು. ಆರವ್ ಇದ್ದಕ್ಕಿದ್ದಂತೆ ಅನ್ವಿತಾಳ ರಕ್ಷಣೆಗೆ ಸಿಂಹದ ಮರಿಯಂತೆ ಬಂದು ನಿಂತಿದ್ದನ್ನು ನೋಡಿ ನಿಮ್ಮಿ ಅಕ್ಷರಶಃ ದಿಗ್ಭ್ರಮೆಗೊಂಡು ಬೆಚ್ಚಿ ಬಿದ್ದುಬಿಟ್ಲು. ತಪ್ಪು ಮಾಡಿದ ಮೇಲೆ ಎದುಗಿರುವವರಲ್ಲಿ ಕ್ಷಮೆ ಕೇಳಬೇಕು ಅಂತ ನಿನ್ನ ಅಮ್ಮ ನಿನಗೆ ಹೇಳ್ಕೊಡ್ಲಿಲ್ವೇ? ನೀನು ಅವಳನ್ನು ಅಷ್ಟು ಜೋರಾಗಿ ದೂರ ತಳ್ಳಿದೀಯಾ, ಹಾಗಾಗಿ ನೀನೇ ಈಗ ಅವಳಲ್ಲಿ ತಲೆ ತಗ್ಗಿಸಿ ಕ್ಷಮೆ ಕೇಳಬೇಕಾಗಿತ್ತು ಎಂದು ಆರವ್ ಅತ್ಯಂತ ಕಟ್ಟುನಿಟ್ಟಾದ ಧ್ವನಿಯಲ್ಲಿ ಆಜ್ಞಾಪಿಸ್ತಾನೆ. ನಿಮ್ಮಿಯ ಆ ದರ್ಪದಿಂದ ಸಿಟ್ಟಿಗೆದ್ದ ಆ ಪುಟ್ಟ ಬಾಲಕನ ಮುಖದಲ್ಲಿ ಆ ಕ್ಷಣದಲ್ಲಿ ಯಾವುದೋ ಭವ್ಯವಾದ ಅಪ್ರತಿಮ ರಾಜಮನೆತನದ ಶಕ್ತಿ ಮತ್ತು ಗಾಂಭೀರ್ಯ ಪ್ರದರ್ಶನವಾಗ್ತಾ ಇತ್ತು. ಅವನ ಆ ತೀಕ್ಷ್ಣ ನೋಟಕ್ಕೆ ಎದುರಿದ ನಿಮ್ಮಿ ಆತಂಕದಿಂದ ಆ ಕಡೆ ಈ ಕಡೆ ಸುತ್ತಲೂ ನೋಡ್ತಾ ಇದ್ದಾಳೆ. ಅಲ್ಲಿ ನೆರೆದಿದ್ದ ಇತರ ಮಕ್ಕಳು ತನ್ನ ಸಹಾಯಕ್ಕೆ ಬರ್ತಾರೆ ಅಂತ ಅವಳು ಆಸೆಯಿಂದ ನಿರೀಕ್ಷಿಸ್ತಿದ್ಲು. ಆದರೆ ಸ್ವಲ್ಪ ಸಮಯ ಕಳೆದರೂ ಯಾರೊಬ್ಬರೂ ಅವಳ ಪರವಾಗಿ ಮುಂದೆ ಬಾರದಿದ್ದಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಮುಖ ಸಣ್ಣದಾಗುತ್ತೆ. ತೀವ್ರ ತಪ್ಪಿತಸ್ಥ ಭಾವನೆಯಿಂದ ಅವಳು ನಾನು ನಾನು ಅಂತ ತಡಬಡಾಯಿಸ್ತಾ ಗೊಣಗ್ತಾ ಇದ್ದಾಳೆ. ಆದರೆ ಆರವ್ನ ಆ ಗತ್ತು, ಆ ಮಾತಿನ ಮುಂದೆ ಅವಳಿಗೆ ಮಾತಾಡೋಕೆ ಯಾವುದೇ ಪದಗಳು ಕೂಡ ಸಿಗಲಿಲ್ಲ. ನಿಮ್ಮಿಯ ಮುಖ ಅಪಮಾನದಿಂದ ಕೆಂಪಗಾಗ್ತಿರೋದನ್ನು ನೋಡಿ ಆದಿತ್ಯ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ ಅವಳ ಕಡೆಗೆ ಹೆಜ್ಜೆ ಹಾಕ್ತಾನೆ. ನಿಮ್ಮಿ, ನೀನು ನಿನ್ನ ಇಷ್ಟ ಬಂದಂತೆ ಯಾರ ಮೇಲೂ ಹೀಗೆ ದೈಹಿಕವಾಗಿ ದಾಳಿ ಮಾಡಬಾರದು. ಇದು ತುಂಬ ದೊಡ್ಡ ತಪ್ಪು. ನಾವೆಲ್ಲರೂ ಸ್ನೇಹಿತರು, ಪರಸ್ಪರ ಹೀಗೆ ಜಗಳವಾಡಬಾರದು. ಈಗ ಸುಮ್ಮನೆ ಅವಳಲ್ಲಿ ಕ್ಷಮೆ ಕೇಳು, ಹಠ ಮಾಡಬೇಡ, ಸರಿನಾ ಅಂತ ಹೇಳ್ತಾನೆ. ಆದಿತ್ಯನ ಧ್ವನಿ ಆರವ್ನಷ್ಟು ಕಟುವಾಗಿ ಇರಲಿಲ್ಲ, ಆಜ್ಞಾಪಿಸುವಂತನೂ ಇರಲಿಲ್ಲವಾದರೂ ಆ ತಣ್ಣನೆಯ ಹೆಜ್ಜೆ ಹಿಂದೆ, ಮೃದುವಾದ ಧ್ವನಿಯ ಹಿಂದೆ ನಿರಾಕರಿಸಲಾಗದ ಒಂದು ಅನಿವಾರ್ಯದ ತೀವ್ರತೆ, ಗಾಂಭೀರ್ಯ ಇತ್ತು. ಆ ಧ್ವನಿಗೆ ಎದುರು ಹಾಡುವ ಧೈರ್ಯ ಅಲ್ಲಿ ಯಾರಿಗೂ ಇರಲಿಲ್ಲ. ಕಣ್ಣೀರಿನ ಅಂಚಿನಲ್ಲಿದ್ದ ನಿಮ್ಮಿ ತೀವ್ರ ಭಯದಿಂದ ಆರವ್ ಮತ್ತು ಆದಿತ್ಯನತ್ತ ನೋಡಿದ್ಲು. ಅದನ್ನು ನೋಡಿ ಆದಿತ್ಯ ಕೆಲವು ಬಾರಿ ಕಣ್ಣು ಮಿಟುಕಿಸಿ ತನ್ನ ಸಿಟ್ಟನ್ನು ನಿಯಂತ್ರಿಸಿಕೊಂಡು ಶಾಂತನಾದ. ನೋಡು ನಿಮ್ಮಿ, ನೀನೀಗ ಅಳಬೇಡ. ನೀನು ಅಳುತ್ತಿದ್ದರೆ ತುಂಬ ಕೊಳಕಾಗಿ ಕಾಣ್ತೀಯ. ನನಗೆ ಗೊತ್ತು, ಕೆಟ್ಟ ಹುಡುಗಿಯರು ಮಾತ್ರ ಇತರರ ಮೇಲೆ ಹೀಗೆ ದೈಹಿಕವಾಗಿ ದಾಳಿ ಮಾಡ್ತಾರೆ ಮತ್ತು ಅವರು ನೋಡಲು ತುಂಬ ಕೊಳಕಾಗೂ ಇರ್ತಾರೆ. ನೀನು ಆ ಕೆಟ್ಟ ಹುಡುಗಿಯರ ಗುಂಪಿಗೆ ಸೇರಲು ಬಯಸ್ತಿದ್ರೆ ಮೊದಲು ಪ್ರಾಮಾಣಿಕವಾಗಿ ಅನ್ವಿತಾಳ ಬಳಿ ಹೋಗಿ ಕ್ಷಮೆ ಕೇಳು. ಅವಳು ನಿನ್ನನ್ನು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ ತಕ್ಷಣ ನೀನು ತಾನಾಗಿಯೇ ಮತ್ತೆ ಹೊಳೆಯೋ ಹುಡುಗಿ ಆಗ್ಬಿಡ್ತೀಯ ಅಂತ ಹೇಳ್ತಾನೆ.
ಅತ್ಯಂತ ಪ್ರಬುದ್ಧತೆಯಿಂದ ಆದಿತ್ಯನ ಮಾತುಗಳು ಕೇಳಿದ್ದ ನಿಮ್ಮಿ ತನ್ನ ಮೂಗನ್ನು ಬಲವಾಗಿ ಹೀರಿ ಕಣ್ಣೀರು ಸುರಿಯುವುದನ್ನು ತಕ್ಷಣ ನಿಲ್ಲಿಸಿದ್ಲು. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೊಳಕು ಹುಡುಗಿಯಾಗಲು ಬಯಸೋದಿಲ್ಲ. ಆದರೆ ಆದಿತ್ಯ ಹೇಳಿದಂತೆ ಕೆಟ್ಟ ಹುಡುಗಿಯರು ತುಂಬ ಕೊಳಕು. ಆದ್ದರಿಂದ ನಾನು ಈಗಲೇ ಒಳ್ಳೆ ಹುಡುಗಿ ಆಗಬೇಕು ಅಂತ ನಿಮ್ಮಿ ಮನಸ್ಸಿನಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಬಹಳಷ್ಟು ಹಿಂಜರಿಕೆ ತಳಮಳದ ನಂತರ ಅವಳು ತನ್ನ ಮೂಗನ್ನು ಒರೆಸ್ಕೊಂಡು ಅನ್ವಿತಾಳ ಬಳಿ ಬಂದು ತಲೆ ತಗ್ಗಿಸಿ ಕ್ಷಮೆ ಕೂಡ ಯಾಚಿಸ್ತಾಳೆ. ನಾನು ನಿನ್ನನ್ನು ಆ ರೀತಿ ಜೋರಾಗಿ ತಳ್ಳಬಾರ್ದಿತ್ತು. ದಯವಿಟ್ಟು ನೀನು ನನ್ನನ್ನು ಕ್ಷಮಿಸುವೆಯಾ ಅಂತ ಅತ್ಯಂತ ವಿನಮ್ರತೆಯಿಂದ ಕೇಳ್ತಾಳೆ. ಅನ್ವಿತಾ ಸ್ವಲ್ಪ ಹೊತ್ತು ನಿಮ್ಮಿಯ ಮುಖವನ್ನೇ ದಿಟ್ಟಿಸಿ ನೋಡಿ ಮೃದುವಾಗಿ ತನ್ನ ತಲೆಯನ್ನಾಡಿಸಿ ಅವಳನ್ನು ಕ್ಷಮಿಸ್ತೆ ಅನ್ನೋ ಥರ ಸನ್ನೆ ಮಾಡ್ತಾಳೆ. ಅದನ್ನು ಕಂಡು ಆದಿತ್ಯನ ಮುಖದಲ್ಲಿ ಸಂತೋಷದ ಮುಗುಳ್ನಗೆ ಮೂಡಿತು. ಸರಿ ಸರಿ ಸ್ನೇಹಿತರು ಅಂದ ಮೇಲೆ ಒಬ್ಬರಿಗೊಬ್ಬರು ಹೀಗೆ ಚೆನ್ನಾಗಿ ಹೊಂದ್ಕೊಂಡು ಬಾಳ್ಬೇಕು ಅಂತ ಹೇಳ್ತಾನೆ. ಅಲ್ಲಿ ಉಳಿದ ಮಕ್ಕಳು ಸಹ ಅವನ ಮಾತಿಗೆ ಒಮ್ಮತದಿಂದ ತಲೆ ಕೂಡ ಆಡಿಸ್ತಾರೆ. ಅಷ್ಟರಲ್ಲೇ ಆರವ್ ಅತ್ಯಂತ ಕಾಳಜಿಯಿಂದ ಅನ್ವಿತಾಳನ್ನು ನೋಡಿ, ಅನ್ವಿತಾ ನೀನು ಚೆನ್ನಾಗಿದೆಯಾ? ನಿನಗೆಲ್ಲಾದರೂ ಜಾಸ್ತಿ ಗಾಯ ಆಗಿದೆಯೇ ಎಂದು ಕೇಳ್ತಾನೆ. ಅನ್ವಿತಾ ತಕ್ಷಣ ಬೇಡ ಅನ್ನೋ ಥರ ತನ್ನ ತಲೆಯನ್ನು ಅಡ್ಡಲಾಗಿ ಆಡಿಸಿ ಮೇಜಿನ ಬಡಿದು ಗಾಯಗೊಂಡಿರೋ ತನ್ನ ಪುಟ್ಟ ಕೈಯನ್ನು ಯಾರಿಗೂ ಕಾಣದಂತೆ ಬೆನ್ನಿನ ಹಿಂದೆ ಬಚ್ಚಿಟ್ಕೊಂಡ್ಳು. ಆದಿತ್ಯ ಅವಳ ತೀರ ಹತ್ತಿರಕ್ಕೆ ಬಂದವನು ಅತ್ಯಂತ ಅನುಮಾನದಿಂದ ಅವಳನ್ನು ನೋಡ್ತಾನೆ. ಸುಳ್ಳು ಹೇಳಬೇಡ, ನೀನು ಆ ಟೇಬಲ್ಗೆ ಜೋರಾಗಿ ಡಿಕ್ಕಿ ಹೊಡೆದದ್ದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ಆಗಿದ್ದಾಗ ನಿನಗೆ ಯಾವುದೇ ಗಾಯಗಳಾಗಿರಲು ಹೇಗೆ ಸಾಧ್ಯ? ಮೊದಲು ನಿನ್ನ ಕೈಯನ್ನು ನನಗೆ ತೋರಿಸು, ನಾನು ನೋಡ್ತೀನಿ ಅಂತ ಸಮಯ ವ್ಯರ್ಥ ಮಾಡದೆ ದೃಢವಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅವಳ ಸಮ್ಮತಿಗೂ ಕಾಯದೆ ಅನ್ವಿತಾಳ ಬೆನ್ನಿಗೆ ಇದ್ದಿದ್ದ ಗಾಯಗೊಂಡ ಕೈಯನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ. ಅನ್ವಿತಾ ತಕ್ಷಣ ಗಾಬರಿಯಿಂದ ತನ್ನ ಕೈಯನ್ನು ಅವನ ಹಿಡಿತದಿಂದ ಎಳೆದು ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ಲು. ಆದರೆ ಅಷ್ಟರಲ್ಲಾಗಲೇ ಆದಿತ್ಯನ ಅವಳ ಕೈಯಲ್ಲಿದ್ದ ಆ ಕೆಂಪಾದ ಗಾಯ ಎದ್ದು ಕಾಣಿಸ್ತಾ ಇತ್ತು. ನಿಜಕ್ಕೂ ನಿನಗೆ ನೋವಾಗ್ತಿಲ್ವೇ ಎಂದು ಆದಿತ್ಯ ಕೇಳ್ತಾ ಇದ್ದಾನೆ. ಅನ್ವಿತಾ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ಆದರೆ ಆ ನೋವನ್ನು ತಡೆಯಲಾರದೆ ಅವಳ ಕಣ್ಣುಗಳ ಅಂಚುಗಳು ಕೆಂಪಗಾಗಿದ್ವು. ಇಬ್ಬರ ಮುಖಭಾವಗಳು ಒಂದೇ ಬಾರಿಗೆ ಗಂಭೀರವಾಗಿ ಗಂಟಾಕೊಂಡು ಅವಳು ತೀವ್ರ ನೋವಿನಲ್ಲಿದ್ದಾಳೆ, ಅದನ್ನು ಮುಚ್ಚಿಡ್ತಿದ್ದಾಳೆ ಅನ್ನೋದು ಇಬ್ಬರು ಅಣ್ಣಂದಿರಿಗೂ ತಕ್ಷಣ ಅರ್ಥ ಆಗುತ್ತೆ. ನಾವೀಗ ನಿನ್ನ ಹೀಗೆ ಬಿಡೋದಿಲ್ಲ. ತಕ್ಷಣ ನಮ್ಮ ಶಾಲೆ ಶಿಕ್ಷಕರ ಬಳಿಗೆ ಅಲ್ಲಿಂದ ಕರ್ಕೋಗಿ ವೈದ್ಯರ ಕೋಣೆ ಕರೆದೊಯ್ತೀವಿ ನಡಿ ಅಂತ ಹೇಳಿ ಆರವ್ ತಕ್ಷಣ ದೃಢವಾದ ಧ್ವನಿಯಲ್ಲಿ ಹೇಳ್ತಾನೆ. ಅನ್ವಿತಾ ಹಿಂಜರಿಕೆಯಿಂದ ತನ್ನ ಕೈಯನ್ನು ಅವರಿಂದ ಬಿಡಿಸ್ಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನ ಕೂಡ ಮಾಡ್ತಾಳೆ. ಆದರೆ ಆದಿತ್ಯ ಅವಳ ಕೈಯನ್ನು ಅತ್ಯಂತ ಮೃದುವಾಗಿ ಬಿಗಿಯಾಗಿ ಹಿಡ್ಕೊಳ್ತಾನೆ. ಅವಳನ್ನು ಪ್ರೀತಿಯಿಂದಲೇ ನಡೆಸ್ಕೊಂಡು ಅವನು ಆರವ್ನನ್ನು ಹಿಂಬಾಲಿಸಿ ನೇರವಾಗಿ ಶಿಕ್ಷಕರ ಕೋಣೆಗೆ ನಡೀತಾನೆ. ಅನ್ವಿತಾ ಅವಳ ಕೈಯಲ್ಲಿದ್ದ ಗಾಯವನ್ನು ನೋಡಿದ ಶಿಕ್ಷಕರು ತಕ್ಷಣವೇ ಆತಂಕಗೊಂಡು ಘಟನೆ ಬಗ್ಗೆ ವಿವರಗಳನ್ನು ಕೇಳ್ತಾರೆ. ತದನಂತರ ತಡ ಮಾಡದೆ ಮೂವರನ್ನು ಶಾಲೆಯ ವೈದ್ಯರ ಕೋಣೆಗೆ ಕರೆದೊಯ್ತಾರೆ. ಅನ್ವಿತಾಳ ಗಾಯ ತೀವ್ರ ದೊಡ್ಡದೇನೂ ಆಗಿರಲಿಲ್ಲ. ಅದರ ಪುಟ್ಟ ಹುಡುಗಿ ಮುಗ್ಧತೆಗೆ ಮರುಗಿದ ವೈದ್ಯರು ಚಿಕಿತ್ಸೆ ನೀಡಲು ಸ್ವಲ್ಪನೂ ಕೂಡ ತಡ ಮಾಡಲಿಲ್ಲ. ಅವರು ತಕ್ಷಣವೇ ಅವಳ ಗಾಯಕ್ಕೆ ತಂಪಾದ ಔಷಧವನ್ನು ಹಚ್ಚಿ ನೋವು ಕಮ್ಮಿಯಾಗಲೆಂದು ಸ್ವಲ್ಪ ಹೊತ್ತು ನಿಧಾನವಾಗಿ ಮಸಾಜ್ ಮಾಡ್ತಾಯಿದ್ರು. ಅವರು ತಮ್ಮ ಕೆಲಸ ಮುಗಿಸಿದ ತಕ್ಷಣ ಪಕ್ಕದಲ್ಲೇ ಅತ್ಯಂತ ಆತಂಕದಿಂದ ಜವಾಬ್ದಾರಿಯಿಂದ ಕಾಯ್ತಾ ಇದ್ದಂತಹ ಇಬ್ಬರು ಬಾಲಕರನ್ನು ಗಮನಿಸಿ ಆ ಹುಡುಗರು ಅಪ್ರತಿಮ ಸುಂದರ ಹಾಗೂ ಗಂಭೀರ ಮುಖ ಲಕ್ಷಣಗಳಿರುವ ತೀವ್ರವಾಗಿ ಪ್ರಭಾವಿತರಾದ ವೈದ್ಯರು ಕುತೂಹಲ ತಡೆಯಲಾರದೆ ಶಿಕ್ಷಕರನ್ನ ಮೆಲ್ಲನೆ ಕೇಳಿದ್ರು. ಶಿಕ್ಷಕರೇ, ಈ ಇಬ್ಬರು ಹುಡುಗರು ನಿಮ್ಮ ಶಾಲೆಗೆ ಬಂದಿರೋಂಥ ಹೊಸ ವಿದ್ಯಾರ್ಥಿಗಳ? ನಾನು ಇವರನ್ನ ಹಿಂದೆಂದೂ ಶಾಲೆಯಲ್ಲಿ ನೋಡಿರಲಿಲ್ವಲ್ಲ. ಹಾಗೂ ಇವರು ಎಷ್ಟು ಸುಂದರವಾಗಿದ್ದಾರೆ ಮತ್ತು ರಾಜಕುಮಾರರ ತರಹ ಗಂಭೀರವಾಗಿದ್ದಾರೆ ನೋಡಿ. ಇವರು ಇನ್ನೂ ದೊಡ್ಡವರಾದಾಗ ಹುಡುಗಿಯರೆಲ್ಲ ಇವರ ಮುಖ ನೋಡಿಯೇ ಇವರ ಮೇಲೆ ಪ್ರಾಣ ಬಿಡ್ತಾರೆ ಅನಿಸುತ್ತೆ. ಆದರೆ ಒಂದು ವಿಷಯ ಗಮನಿಸಿದರೆ ಶಿಕ್ಷಕರೇ, ಗಾಯಗೊಂಡಿರುವ ಪುಟ್ಟ ಹುಡುಗಿಯ ಮುಖಲಕ್ಷಣಗಳು ಮತ್ತು ಈ ಇಬ್ಬರು ಹುಡುಗರ ಮುಖದ ಲಕ್ಷಣಗಳು, ಮೂಗು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಒಂದೇ ಥರ ಇದೆಯಲ್ವಾ? ಇವರೆಲ್ಲರ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಒಡ ಹುಟ್ಟಿದವ್ರ ಥರ ಕಾಣ್ತಾ ಇದ್ದಾರೆ. ಇವರೆಲ್ಲರೂ ಒಂದೇ ಕುಟುಂಬದವರೇ ಅಂತ ಆಶ್ಚರ್ಯದಿಂದ ಉದ್ಗರಿಸ್ತಾ ಇದ್ದಾರೆ. ವೈದ್ಯರ ಮಾತು ಕೇಳಿ ಶಿಕ್ಷಕರು ಸಹ ಒಮ್ಮೆ ಆ ಮೂವರು ಮುಖವನ್ನು ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡ್ತಾರೆ. ವೈದ್ಯರ ಮಾತುಗಳನ್ನು ಕೇಳಿದ ಆರವ್ ಆದಿತ್ಯ ಏಕಕಾಲದಲ್ಲಿ ತಮ್ಮ ಹತ್ತಿರದಲ್ಲಿ ನಿಂತಿದ್ದ ಅನ್ವಿತಾಳ ಮುಖವನ್ನು ದಿಟ್ಟಿಸಿ ನೋಡ್ತಾ ಇದ್ದಾರೆ. ಆದರೆ ಅವರಿಗೆ ಈ ಮಾತಿನಿಂದ ಯಾವುದೇ ದೊಡ್ಡ ಆಶ್ಚರ್ಯವೇನೂ ಆಗಲೇ ಇಲ್ಲ. ಯಾಕಂದರೆ ಅನ್ವಿತಾ ತಮ್ಮದೇ ಸ್ವಂತ ತಂಗಿ ಎಂಬ ಸತ್ಯ ಅವರಿಗೆ ಮೊದಲೇ ಗೊತ್ತಿತ್ತು. ಒಡ ಹುಟ್ಟಿದವರು ಒಂದೇ ರೀತಿ ಕಾಣುವುದು ಪ್ರಕೃತಿ ಸಹಜ ತಾನೇ. ಅಷ್ಟೇ ಅಲ್ಲದೆ ಈ ಹಿಂದೆ ಅವರ ಮುಖವನ್ನು ನೋಡಿದ ಹಲವರು ನಿಮ್ಮಿಬ್ಬರ ಕಣ್ಣುಗಳು ನಿಮ್ಮ ತಾಯಿಯ
ಅಂದರೆ ಅಶ್ವಿನಿ ಕಣ್ಣುಗಳು ಥರ ಇದೆ, ಬದಲಿಗೆ ನಿಮ್ಮ ತಂದೆಯ ಸುಹಾಸ್ ಕಣ್ಣುಗಳು ಥರ ಇವೆ ಎಂದು ಆಗಾಗ ಹೇಳ್ತಿದ್ದು ಅವರಿಗೆ ನೆನಪಿತ್ತು. ಈಗ ಅನ್ವಿತಾಳ ಕಣ್ಣುಗಳು ಹಾಗೆ ಇದ್ದಿದ್ದರಿಂದ ವೈದ್ಯರು ಇವರ ಹೋಲಿಕೆಯನ್ನು ಪತ್ತೆ ಹಚ್ತಾ ಇದ್ದಾರೆ. ಆದರೆ ವೈದ್ಯರ ಈ ಮಾತಿನಿಂದ ಅನ್ವಿತಾ ಮಾತ್ರ ಸಂಪೂರ್ಣವಾಗಿ ಆಶ್ಚರ್ಯಚಕಿತಳಾಗ್ತಾಳೆ. ಅವಳು ಆ ಇಬ್ಬರು ಹುಡುಗರ ಮುಖವನ್ನು ನೋಡುತ್ತಾ, ನಾವು ನಿಜವಾಗಿಯೂ ಒಂದೇ ತರಹ ಕಾಣ್ತಿದ್ದೀವಾ, ನಮ್ಮ ನಡುವೆ ಏನಾದರೂ ಸಂಬಂಧ ಇದೆಯಾ ಎಂದು ತನ್ನ ಪುಟ್ಟ ಹೊಳ ಮನಸ್ಸಿನಲ್ಲೇ ಆಳವಾಗಿ ಯೋಚಿಸೋಕೆ ಶುರು ಮಾಡ್ತಾಳೆ. ವೈದ್ಯರು ಅನ್ವಿತಾಳ ಗಾಯಕ್ಕೆ ಔಷಧವನ್ನು ಹಚ್ಚಿ ಮುಗಿಸಿದ ನಂತರ ಶಿಕ್ಷಕರು ಆ ಮೂವರನ್ನ ಕರೆದುಕೊಂಡು ಅಲ್ಲಿಂದ ಹೊರಟರು. ತರಗತಿಗೆ ಹಿಂತಿರುಗಿದ ನಂತರ ಅನ್ವಿತಾ ಒಂದು ಸಣ್ಣ ಬಾಲದಂತೆ ಆರವ್ ಮತ್ತು ಆದಿತ್ಯ ಹೋದ ಕಡೆಯಲ್ಲೆಲ್ಲ ಅವರನ್ನು ಅತ್ಯಂತ ಪ್ರೀತಿಯಿಂದ ಹಿಂಬಾಲಿಸೋಕೆ ಶುರು ಮಾಡ್ತಾಳೆ. ಶೀಘ್ರದಲ್ಲೇ ಅವರೆಲ್ಲರೂ ತರಗತಿಯಲ್ಲಿ ತಮ್ಮ ಆಸನಗಳಿಗೆ ಮರಳುತ್ತಾರೆ. ಮೊದಲಿಗೆ ಆರವ್ ಮತ್ತು ಆದಿತ್ಯ ನಿಮ್ಮಿಯ ಕೈಯಿಂದ ತಂಗಿಯನ್ನು ರಕ್ಷಿಸುವುದರೊಂದಿಗೆ ತಮ್ಮ ಕೆಲಸ ಮುಗೀತು ಅಂತ ಭಾವಿಸಿದರು. ಆದರೆ ತರಗತಿಯ ಪ್ರತಿಯೊಂದು ಚಟುವಟಿಕೆಯ ಸಮಯದಲ್ಲೂ ಕೂಡ ಅನ್ವಿತಾ ತನಗೆ ಗೊತ್ತಿಲ್ಲದೆ ತಮ್ಮನ್ನೇ ಹಿಂಬಾಲಿಸ್ತಾಳೆ ಅಂತ ಅವರು ಎಂದಿಗೂ ಊಹಿಸಿರಲಿಲ್ಲ. ಅವಳು ನೆರಳಿನಂತೆ ಅವರ ಜೊತೆಯೇ ಇರಲು ಬಯಸ್ತಿದ್ಲು. ಹಲವಾರು ಬಾರಿ ಅವಳು ಹೀಗೆ ಬೆನ್ಬಿದ್ದಾಗ ಆರೋಗ್ಯದ ಸಹಿಸಿಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಅವನು ತನ್ನ ಹುಬ್ಬುಗಳನ್ನು ಗಂಟಾಕೊಂಡು ಅನ್ವಿತಾಳ ಕಣ್ಣುಗಳನ್ನು ನೇರವಾಗಿ ನೋಡ್ತಾ ಇದ್ದಾನೆ. ನೀನು ಯಾಕೆ ನಮ್ಮನ್ನು ಇಷ್ಟೊಂದು ಹತ್ತಿರದಿಂದ ಹಿಂಬಾಲಿಸ್ತಾ ಇದೀಯಾ ಅಂತ ಪ್ರಶ್ನೆ ಕೇಳ್ತಾನೆ. ಅವನ ಧ್ವನಿಯಲ್ಲಿ ಯಾವುದೇ ಕಠೋರತೆ ಇಲ್ಲದಿದ್ರೂ ಒಂದು ರೀತಿಯ ತಣ್ಣನೆಯ ಅಪರಿಚಿತ ಭಾವವಿತ್ತು. ಅವನ ಈ ಹಠಾತ್ ಪ್ರಶ್ನೆಗೆ ಎದುರಿದ್ದ ಮುಗ್ಧ ಅನ್ವಿತಾ ಬೇಗನೆ ತನ್ನ ನೋಟವನ್ನು ಬೇರೆಡೆಗರಿಸಿದ್ಲು. ಆದರೆ ಕೆಲವು ಸೆಕೆಂಡುಗಳ ನಂತರ ಅವಳು ತಡೆಯಲಾರದೆ ಮತ್ತೆ ಅದೇ ಅಪೇಕ್ಷೆಯಿಂದ ಅವನ ಕಡೆಗೆ ನೋಡ್ತಾ ಇದ್ದಾಳೆ. ಅದನ್ನು ಕಂಡ ಆರವ್ನ ಹಣೆಯ ಮೇಲೆ ಸುಕ್ಕುಗಳು ಮತ್ತಷ್ಟು ಆಳವಾದವು. ಆದರೂ ಅವಳ ಆ ಮುಗ್ಧತೆಯನ್ನು ನಿರಾಕರಿಸಲು ಸಾಧ್ಯವಾಗದೆ ಅವನಿಗೆ ಆ ಸುಂದರ ತಂಗಿ ಅನ್ವಿತಾಳ ಮೇಲೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ತಾಯ್ತನದ ಮೃದುತ್ವ ಅನ್ನೋದು ಮೂಡ್ತಾ ಇತ್ತು. ಆದರೆ ತಕ್ಷಣವೇ ಅವನಿಗೆ ಹಳೆಯ ಕಹಿ ನೆನಪಾಯಿತು. ಇವಳು ಆ ಸುಹಾಸ್ನ ಮಗಳಾಗಿರದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಕೇವಲ ಒಂದು ಅನಾಥ ಹುಡುಗಿಯಾಗಿದ್ರೂ ಸಹ ನಾನು ಮತ್ತು ಆದಿತ್ಯ ಇವಳನ್ನು ನಮ್ಮ ಮನೆಯ ರಾಜಕುಮಾರಿಯಂತೆ ಖಂಡಿತ ನೋಡ್ಕೊಳ್ತಾ ಇದ್ವಿ ಮತ್ತು ಜಗತ್ತಿನ ಯಾವುದೇ ಅಪಾಯದಿಂದಲೂ ಕೂಡ ಇವಳನ್ನು ಚೆನ್ನಾಗಿ ರಕ್ಷಿಸ್ತಿದ್ವಿ. ಆದರೆ ಈ ಹುಡುಗಿ ನನ್ನ ತಾಯಿಗೆ ಮೋಸ ಮಾಡಿದ ನನ್ನ ತಂದೆಗೆ ಬೇರೆ ಹುಡುಗಿಯೊಂದಿಗೆ ಅಂದರೆ ಕಾವ್ಯ ಅವರಿಗೆ ಜನಿಸಿದವಳು. ಒಂದು ವೇಳೆ ನಾವೀಗ ಇವಳ ಜೊತೆ ಪ್ರೀತಿಯಿಂದ ಅಥವಾ ಮಾತಾಡಿದರೆ ಅದು ಬಹುಶಃ ನಮ್ಮ ಹೆತ್ತ ತಾಯಿಗೆ ನಾವು ಮಾಡುವಂತಹ ಒಂದು ದೊಡ್ಡ ದ್ರೋಹವಾಗುತ್ತೆ ಎಂದು ಅವನು ಭಾವನಾತ್ಮಕವಾಗಿ ಯೋಚಿಸೋಕೆ ಶುರು ಮಾಡ್ತಾನೆ. ಅವನು ತನ್ನ ತಲೆಯನ್ನು ಕೊಡುವಿ ತನ್ನನ್ನು ತಾನು ಶಾಂತಗೊಳಿಸ್ಕೊಳ್ಳೋಕೆ ಮತ್ತು ಅನ್ವಿತಾಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ಶಕ್ತಿ ಮೀರಿ ಪ್ರಯತ್ನಿಸ್ತಾನೆ. ಆದರೆ ಅವಳು ಅತ್ಯಂತ ಕರುಣಾಜನಕವಾಗಿ ಪ್ರೀತಿಗಾಗಿ ಹಂಬಲಿಸುತ್ತಾ ತಮ್ಮನ್ನೇ ನೋಡುತ್ತಿರುವುದನ್ನು ಕಂಡ ತಕ್ಷಣ ಅವನಿಗೆ ಅವಳನ್ನು ಕಟುವಾಗಿ ದೂರ ತಳ್ಳಲು ಮನಸ್ಸೇ ಬರಲಿಲ್ಲ. ಅವನು ಅನ್ವಿತಾಳಿಗೆ ತನ್ನಿಂದ ದೂರವಿರಲು ಗದರಿಸಿ ಹೇಳಬೇಕು ಅಂತ ಬಾಯಿ ತೆರೆಯುವಷ್ಟರಲ್ಲೇ ಅವಳು ಮತ್ತೆ ತನ್ನ ಕೈಯಲ್ಲಿದ್ದ ನೋಟ್ಬುಕ್ನಲ್ಲಿ ತರಾತುರಿಯಿಂದ ಏನೋ ಬರೆಯುತ್ತಿರುವುದು ಗಮನಿಸ್ತಾನೆ. ನೋಟ್ಬುಕ್ನಲ್ಲಿ ತರಾತುರಿಯಲ್ಲಿ ಏನೋ ಬರೀತಾ ಇರೋದನ್ನು ಗಮನಿಸ್ತಾನೆ. ಈ ಬಾರಿ ಅವಳು ಬರೆದು ತೋರಿಸ್ತಾ ಪುಟದಲ್ಲಿ ನಾನು ಕೂಡ ನಿಮ್ಮ ಸ್ನೇಹಿತೆಯಾಗೋಕೆ ಬಯಸ್ತೀನಿ ಅಂತ ಬರೆಯಲಾಗಿತ್ತು. ಅವಳ ಪುಟ್ಟ ಕಣ್ಣುಗಳಲ್ಲಿ ಅಣ್ಣಂದಿರ ಸ್ನೇಹ ಪ್ರೀತಿ ಸಿಗ್ತದೆ ಅನ್ನೋ ಬಲವಾದ ನಿರೀಕ್ಷೆ ಎದ್ದು ಕಾಣ್ತಿತ್ತು. ಆ ಕಿಂಡರ್ ಗಾರ್ಡನ್ ಶಾಲೆಯಲ್ಲಿ ಮಕ್ಕಳ ನಡುವೆ ಅಷ್ಟೊಂದು ದೊಡ್ಡಗಡೆ ನಡೆದಿದ್ರು ಕೂಡ ಅದರ ಬಗ್ಗೆ ರೋಸಾಗಿ ಸದ್ಯಕ್ಕೆ ಏನೂ ತಿಳಿದಿರಲಿಲ್ಲ. ಮಕ್ಕಳನ್ನು ಶಾಲೆಗೆ ಬಿಟ್ಟ ನಂತರ ಅವಳು ಯಾವುದೇ ಕಡೆ ಗಮನ ಹರಿಸದೆ ನೇರವಾಗಿ ತನ್ನ ಹಳೆಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಲಿಂಗೇಶ್ವರ ಅವರು ಪ್ರಸಿದ್ಧ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಯ ಕಡೆಗೆ ನಡೆದಿದ್ದು. ಅವಳು ಸಂಸ್ಥೆಯ ರೋಜಾ ಅಂದರೆ ಅಶ್ವಿನಿ ಅಂತ ಅತ್ಯಂತ ಆಕರ್ಷಕವಾಗಿ ಒಬ್ಬ ಸುಂದರವಾದ ವ್ಯಕ್ತಿ ಮಗಳು ತನ್ನ ಕಡೆಗೆ ನಡೆದು ಬರುತ್ತದನ್ನು ಅವಳು ಗಮನಿಸ್ತಿದ್ದಾಳೆ. ಹಾಯ್ ಅಶ್ವಿನಿ ಮೇಡಮ್, ನಿಮ್ಮನ್ನು ನಮ್ಮ ಸಂಸ್ಥೆಗೆ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಿಮ್ಮಂತಹ ಜಾಣಿಯ ಜೊತೆ ಮುಂಬರುವ ಯೋಜನೆಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸಕ್ತಿ ಇದೆ ಅಂತ ಹೇಳುತ್ತಾ ಗೋಪಿ ಗೌರವದಿಂದ ಅವಳ ಮುಂದೆ ಬಂದು ನಿಲ್ತಾನೆ. ಹಸ್ತಲಾಗುವ ಕೈ ಚಾಚ್ತಾನೆ. ಆದರೆ ಅಶ್ವಿನಿ ಸುಮ್ಮನೆ ಸೌಜನ್ಯಕ್ಕಾಗಿ ತಲೆ ಆಡಿಸಿ ಅವನ ಕೈ ಹಿಡಿದು ಫಾರ್ಮಲ್ ಆಗಿ ಶೇಕ್ ಹ್ಯಾಂಡ್ ಮಾಡಿ ತಕ್ಷಣವೇ ಕೈಯನ್ನು ಬೇಗ ಬಿಡಿಸ್ಕೊಳ್ತಾಳೆ. ಹಿಂದೆ ಗೋಪಿ ವಿದೇಶದಲ್ಲಿದ್ದಾಗ ಪ್ರೊಫೆಸರ್ ಲಿಂಗೇಶ್ವರ್ ಅವರ ಮುಖ್ಯ ಸಂಶೋಧನಾ ತಂಡದ ಪ್ರಮುಖ ಭಾಗ. ದೇಶ ವಿದೇಶಗಳ ವಿವಿಧ ಸಂಶೋಧನಾ ಅಭಿವೃದ್ಧಿ ಯೋಜನೆಗಳಲ್ಲಿ ಅವನು ಸಕ್ರಿಯವಾಗಿ ತೊಡ್ಕೊಳ್ತಿದ್ದ. ಆ ಸಮಯದಲ್ಲಿ ಗೋಪಿ ಲಿಂಗೇಶ್ವರನ್ ಅವರ ನಂಬಿಕಸ್ಥ ಸಹಾಯಕರಾಗಿ ಕೆಲಸ ಕೂಡ ಮಾಡ್ತಾ ಇದ್ರು. ಎಲ್ಲ ನಂತರ ಅವನು ಪ್ರತಿಷ್ಠಿತ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಮುಗಿಸಿ ಬಂದಿದ್ದರಿಂದ ಅಶ್ವಿನಿಗೆ ಅವನ ಬುದ್ಧಿವಂತಿಕೆ ಮತ್ತು ಕೆಲಸದ ಕೌಶಲ್ಯಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಯಾರೊಂದಿಗೂ ಅಷ್ಟು ಬೇಗ ಬೆರೆಯದ ಅಶ್ವಿನಿ ಈ ತಣ್ಣನೆಯ ವರ್ತನೆ ಸ್ವಲ್ಪ ಕಠಿಣವಾಗಿದ್ರೂ ಗೋಪಿಗೆ ಅದರಿಂದ ಏನು ಬೇಸರ ಆಗಲಿಲ್ಲ.
ಅವನು ಅದನ್ನು ನಗುಮುಖದಿಂದಲೇ ಸ್ವೀಕರಿಸಿ, ಬನ್ನಿ ಮೇಡಮ್, ನಾನು ನಿಮ್ಮನ್ನು ಮೊದಲು ನಿಮ್ಮ ಹೊಸ ಕಚೇರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹಾಗೆ ಹೇಳಿದ ನಂತರ ಅವನು ಮುನ್ನಡೆದು ಅವಳಿಗೆ ದಾರಿಯನ್ನು ತೋರಿಸ್ತಾನೆ. ಹೋಗುವಂತಹ ಒಂದು ದಾರಿಯುದ್ದಕ್ಕೂ ಆ ಸಂಶೋಧನಾ ಒಂದು ಸಂಸ್ಥೆಯ ಆಡಳಿತ ಮಂಡಳಿ, ಅದರ ಒಂದು ಕಾರ್ಯದ ವೈಖರಿಯ, ಅಲ್ಲಿನ ಪ್ರಮುಖ ವಿಜ್ಞಾನಿಗಳ ಬಗ್ಗೆ ಅಶ್ವಿನಿಗೆ ಅತ್ಯಂತ ವಿವರವಾಗಿ ಪರಿಚಯಿಸುತ್ತಾ ಸಾಕ್ತಾನೆ. ಆದರೂ ಅಶ್ವಿನಿಯ ಮುಖದಲ್ಲಿ ಯಾವುದೇ ವಿಶೇಷವಾದ ಆಸಕ್ತಿ ಕಾಣದಿದ್ದಾಗ, ಅಶ್ವಿನಿ ನನ್ನ ಮಾತುಗಳು ಏಕೆ ಇಷ್ಟವಾಗ್ತಿಲ್ವಾ ಎಂದು ಅವನು ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಯೋಚಿಸೋಕೆ ಶುರು ಮಾಡ್ಕೊಳ್ತಾನೆ. ಶೀಘ್ರದಲ್ಲಿ ಇಬ್ಬರು ಕಚೇರಿಯ ಮುಂಭಾಗದ ಪ್ರದೇಶದಿಂದ ಹೊರಟು ವೇಗವಾಗಿ ಸಂಶೋಧನಾ ಸಂಸ್ಥೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಹೋಗ್ತಾರೆ. ಅಂತಿಮವಾಗಿ ಅವರು ಹೈಟೆಕ್ ಪ್ರಯೋಗಾಲಯಗಳಿರುವಂತಹ ಪ್ರಾಯೋಗಿಕ ವಲಯವನ್ನು ತಲುಪ್ತಾರೆ. ಅಲ್ಲಿ ಬಿಳಿ ಬಣ್ಣದ ಲ್ಯಾಬ್ ಕೋಟ್ಗಳು ಮತ್ತು ಸುರಕ್ಷತಾ ಮುಖವಾಡಗಳನ್ನು ಧರಿಸಿದ್ದಂತಹ ಹಲವಾರು ಸಂಶೋಧಕರು ತಮ್ಮ ಮೇಜುಗಳ ಮುಂದೆ ಕುಳಿತು ಅತ್ಯಂತ ಕಾರ್ಯನಿರತರಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಕಂಡುಬರುತ್ತೆ. ಇಲ್ಲಿ ಅಶ್ವಿನಿಗೆ ಅನಾವಶ್ಯಕವಾಗಿ ಯಾರ ಕೆಲಸಕ್ಕೂ ತೊಂದರೆ ಕೊಡುವಂಥದ್ದು ಇಷ್ಟ ಇಲ್ಲ. ಆದ್ದರಿಂದ ಅವಳು ಉಳಿದವರನ್ನ ಮಾತನಾಡಿಸಲು ಹೋಗದೆ ಪ್ರಸ್ತುತ ನಡೆಯುತ್ತಿರುವಂತಹ ಎಲ್ಲ ಪ್ರಾಜೆಕ್ಟ್ಗಳು, ಅವುಗಳ ಪ್ರಗತಿಯ ಬಗ್ಗೆ ತನಗೆ ಸಂಕ್ಷಿಪ್ತವಾಗಿ ಪರಿಚಯಿಸಲು ಗೋಪಿಗೆ ತಿಳಿಸ್ತಿದ್ದಾಳೆ. ಮಧ್ಯಾಹ್ನದ ಹೊತ್ತಿಗೆ ರೋಜಾಳಿಗೆ ಆ ಸಂಶೋಧನಾ ಸಂಸ್ಥೆಯ ಒಟ್ಟಾರೆ ಪರಿಸ್ಥಿತಿ ಮತ್ತು ಆಡಳಿತದ ಬಗ್ಗೆ ಒಂದು ಸ್ಪಷ್ಟವಾದ ತಿಳುವಳಿಕೆ ಸಿಕ್ಬಿಡುತ್ತೆ. ಆದರೆ ಅದೇ ಸಮಯದಲ್ಲಿ ಅವಳ ತೀಕ್ಷ್ಣ ಬುದ್ಧಿ ಅಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಒಂದು ಗಂಭೀರವಾದ ಲೋಪದೋಷಗಳ ತಕ್ಷಣ ಗುರುತಿಸಲಾಗುತ್ತೆ. ಅವಳು ಪರೀಕ್ಷಾ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಅತ್ಯಂತ ಮೂಲಭೂತ ಮುಖ್ಯವಾದ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೆಲಸಗಳು ಮತ್ತು ನಡೆಯುತ್ತಿರದೆ ಇಡೀ ಲ್ಯಾಬ್ ಕೂಡ ಸ್ತಬ್ಧವಾಗಿತ್ತು. ಅದನ್ನು ಕೊಂಡು ಆಶ್ಚರ್ಯಗೊಂಡ ಅಶ್ವಿನಿ ಇದು ಸಂಶೋಧಕರನ್ನ ಹತ್ತಿರ ಹೋಗಿ ವಿಚಾರಿಸಿದಾಗ ಒಂದು ಆಘಾತಕಾರಿ ಸತ್ಯ ಹೊರಬರುತ್ತೆ. ಒಂದು ರಾಸಾಯನಿಕ ಔಷಧಗಳು ಖಾಲಿಯಾಗಿದ್ದಾವೆ. ಸಂಶೋಧನಾ ಸಂಸ್ಥೆ ಮೇಲಾಧಿಕಾರಿಗಳು ಅವಳನ್ನು ಯಾವಾಗ ವಿತರಿಸ್ತಾರೆ ದಿನಗಟ್ಟಲೆ ಕಾಯ್ತಾ ಕುಳಿತಿತ್ತು ತಂಡ. ಕೇವಲ ಒಂದು ಪ್ರಯೋಗಾಲಯ ಮಾತ್ರ ಅಲ್ಲ, ಸಂಸ್ಥೆಯ ಅನೇಕ ಪ್ರಮುಖ ವಿಭಾಗಗಳು ಇದೇ ರೀತಿಯ ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ವು. ಮುಖ್ಯ ಔಷಧ, ಕಚ್ಚಾ ವಸ್ತುಗಳ ವಿತರಣೆಯಲ್ಲಿ ಉಂಟಾಗ್ತಿರುವಂತಹ ಈ ಉದ್ದೇಶಪೂರ್ವಕ ವಿಳಂಬದಿಂದಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ, ಅನೇಕ ಮಹತ್ವದ ಸಂಶೋಧನಾ ಯೋಜನೆಗಳು ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿರ್ತವೆ. ಇಂದು ಆಯಾ ಯೋಜನೆಗಳಿಗೆ ಬೇಕಾಗುವಂಥ ವೆಚ್ಚವನ್ನು ದುಪ್ಪಟ್ಟು ಮಾಡೋದಲ್ಲದೆ ನಿಗದಿತ ಸಮಯವನ್ನು ಮೀರುವಂತೆ ಮಾಡ್ತಿತ್ತು. ಇದು ಕ್ರಮೇಣ ಇಡೀ ಸಂಶೋಧನಾ ಸಂಸ್ಥೆಯನ್ನ ಭಾರಿ ಆರ್ಥಿಕ ನಷ್ಟದ ಸುಳಿವೆ ಸಿಲುಕಿಸ್ತಾ ಇತ್ತು. ಪರೀಕ್ಷಾ ಪ್ರದೇಶದಿಂದ ತಕ್ಷಣವೇ ಹೊರಬಂದಂತಹ ಅಶ್ವಿನಿ ತೀವ್ರ ಅಸಮಾಧಾನದಿಂದ ತಮ್ಮ ಉಬ್ಬುಗಳನ್ನು ಗಂಟಾಕೊಂಡು ಗೋಪಿಯನ್ನ ಅತ್ಯಂತ ಕಠೋರವಾಗಿ ನೋಡ್ತಾ ಇದ್ದಾಳೆ. ಗೋಪಿ, ಔಷಧ ಮತ್ತು ರಾಸಾಯನಿಕಗಳ ವಿತರಣೆಯಲ್ಲಿ ಇಷ್ಟೊಂದು ಬೇಜವಾಬ್ದಾರಿಯ ವಿಳಂಬ ಯಾಕೆ ಆಗ್ತಾ ಇದೆ? ಇದರಿಂದಾಗಿ ದೇಶದ ಅತ್ಯಂತ ಪ್ರಮುಖ ಸಂಶೋಧನಾ ಯೋಜನೆಗಳು ಅರ್ಧಕ್ಕೆ ಸ್ಥಗಿತಗೊಂಡು ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗ್ತಾ ಇದೆ. ಅಸಲು ಇಲ್ಲಿ ಏನು ನಡೀತಾ ಇದೆ ಅಂತ ತಕ್ಷಣ ವಿವರಣೆ ಬೇಕು ಅಂತ ಹೇಳ್ತಾಳೆ ಅಧಿಕಾರಯುತ ಧ್ವನಿಯಲ್ಲಿ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.